ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ರಕ್ತ ಕಾಶ್ಮೀರ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ರಕ್ತ ಕಾಶ್ಮೀರ ಇದೇ ಜನವರಿ 30ರಂದು ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರ್ಬೇಕಾದ್ರೆ ಈ ಸಿನಿಮಾದ ಬಗ್ಗೆ ಎಷ್ಟು ಮಂದಿಗೆ ಗೊತ್ತು ಅಂತ ಕೇಳಿದ್ರೆ ಬಹುತೇಕರಿಗೆ ಗೊತ್ತೇ ಇಲ್ಲ. ರಕ್ತ ಕಾಶ್ಮೀರನ ಅದು ಯಾವ ಸಿನಿಮಾ ಅಂತ ಒಂದಿಷ್ಟು ಮಂದಿ ಪ್ರಶ್ನೆಯನ್ನ ಹಾಕ್ತಾ ಇದ್ದಾರೆ. ಇದೇ ಹೇಳುತ್ತೆ ಈ ಸಿನಿಮಾ ಪ್ರೇಕ್ಷಕರಿಗೆ ಸರಿಯಾಗಿ ರೀಚ್ ಆಗಿಲ್ಲ ಅಂತ. ಇದಕ್ಕೆ ಕಾರಣ ಮತ್ತೊಂದಿದೆ. ಅದೇನಪ್ಪಾ ಅಂತ ಹೇಳಿದ್ರೆ ಇದು ಪ್ರಸ್ತುತತೆಯ ಸಿನಿಮಾವಲ್ಲ. 2007ರಲ್ಲಿ ಈ ಸಿನಿಮಾ ಸಿಟ್ಟೇರಿತ್ತು. ಆ ಸಂದರ್ಭದಲ್ಲಿ ಈ ಸಿನಿಮಾದ ಹೆಸರು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್. ಆ ಸಂದರ್ಭದಲ್ಲಿ ಇದು ಬಿಗ್ ಬಜೆಟ್ ಸಿನಿಮಾ. ಸುಮಾರು 6ಕ್ಕೂ ಹೆಚ್ಚು ಕೋಟಿಯನ್ನ ಈ ಸಿನಿಮಾಗಾಗಿ ಸುರಿಯಲಾಗಿತ್ತು. ಬಿಗ್ ಬಜೆಟ್ ಸಿನಿಮಾ ಆ ಸಂದರ್ಭದಲ್ಲಿ 2007ರ ಸಂದರ್ಭದಲ್ಲಿ 6 ಕೋಟಿ ಅಂತ ಸಣ್ಣ ವಿಚಾರ ಅಲ್ವೇ ಅಲ್ಲ. ಅಷ್ಟೊಂದು ಶ್ರೀಮಂತಿಕೆಯಿಂದ ಈ ಸಿನಿಮಾ ಕೂಡಿತ್ತು. ಆ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಈ ಸಿನಿಮಾದ್ದೇ ಮಾತು. 2007ರ ಕಾಲಘಟ್ಟದಲ್ಲಿ ಟೇಪ್ ರೆಕಾರ್ಡ್ ಕ್ಯಾಸೆಟ್ಗಳು ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿತ್ತು. ಆ ಸಂದರ್ಭದಲ್ಲಿ ಪ್ರತಿ ಕ್ಯಾಸೆಟ್ ಅಂಗಡಿಗಳಲ್ಲೂ ಇದೇ ಸಿನಿಮಾದ ಹಾಡುಗಳು ಪ್ಲೇ ಆಗ್ತಾ ಇತ್ತು. ಹಾಗೆ ಇದೇ ಸಿನಿಮಾದ ಪೋಸ್ಟರ್ಗಳು ರಾರಾಜಿಸ್ತಾ ಇತ್ತು. ಆ ಮಟ್ಟದಲ್ಲೇ ಹವಾ ಇತ್ತು. ಆ ಸಂದರ್ಭದಲ್ಲಿ ಏನಾದ್ರೂ ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ ಹೊಸ ಇತಿಹಾಸವನ್ನೇ ಈ ಸಿನಿಮಾ ಸೃಷ್ಟಿ ಮಾಡ್ತಿತ್ತೇನೋ. ಆ ಮಟ್ಟದಲ್ಲಿ ಈ ಸಿನಿಮಾದ ಅಬ್ಬರ ಪ್ರತಿ ಗಲ್ಲಿಯಲ್ಲೂ ಇತ್ತು. ಆದ್ರೆ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಇದಕ್ಕೆ ಒಂದಿಷ್ಟು ಆಂತರಿಕ ಕಾರಣಗಳಿವೆ. ಆದ್ರೆ ಈ ಸಿನಿಮಾ ಪ್ರಸ್ತುತ ರಿಲೀಸ್ ಆಗ್ತಾ ಇದೆ, ಹೆಸರನ್ನ ಬದಲಾಯಿಸಿಕೊಂಡು. ಪ್ರಸ್ತುತ ಈ ಸಿನಿಮಾದ ಹೆಸರು ರಕ್ತ ಕಾಶ್ಮೀರ. ಈಗಾಗಲೇ ಸಿನಿಮಾದ ಪೋಸ್ಟರ್ಗಳು ಕೂಡ ರಿಲೀಸ್ ಆಗಿದೆ. ಆರಂಭದಲ್ಲಿ ರಕ್ತ ಕಾಶ್ಮೀರ ಸಿನಿಮಾ ಬರುತ್ತೆ ಅಂದಾಗ ಇದು ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಅಂತ ಒಂದಿಷ್ಟು ಮಂದಿ ಹೇಳಿದ್ರು. ಇದಕ್ಕೆ ಚಿತ್ರತಂಡ ಇಲ್ಲ, ಆ ಸಿನಿಮಾನೇ ಬೇರೆ, ಈ ಸಿನಿಮಾನೇ ಬೇರೆ ಅಂತ ಹೇಳಿತ್ತು. ಆದ್ರೆ ಅಸಲಿ ವಿಚಾರ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಸಿನಿಮಾನೇ ರಕ್ತ ಕಾಶ್ಮೀರ. ಈಗ ಮತ್ತಷ್ಟು ಪುಷ್ಟಿ ನೀಡುವಂತೆ ಈ ಸಿನಿಮಾದ ಹಾಡುಗಳು ರಿಲೀಸ್ ಆಯ್ತು ಇತ್ತೀಚೆಗೆ. ಇದು ಆ ಸಂದರ್ಭದಲ್ಲಿ ಭೀಮೂಸ್ ಬ್ಯಾಂಗ್ ಬ್ಯಾಂಗ್ ಕಿಡ್ಸ್ ಏನಿತ್ತೋ ಅದೇ ಹಾಡು. ಜೊತೆಗೆ ಈ ಹಾಡುಗಳ ಪೈಕಿ ಒಂದು ಹಾಡಿನಲ್ಲಿ ಕನ್ನಡದ ಸುಮಾರು 14 ಸ್ಟಾರ್ ನಟರು ಬರ್ತಾರೆ. ಡಾಕ್ಟರ್ ವಿಷ್ಣುವರ್ಧನ್, ಅಂಬರೀಶ್, ಪುನೀತ್ ರಾಜ್ಕುಮಾರ್, ಶಿವಣ್ಣ, ದರ್ಶನ್, ರಮೇಶ್, ಜಗ್ಗೇಶ್, ಡೆಡ್ಲಿ ಆದಿತ್ಯ, ಜೈ ಜಗದೀಶ್, ಹೀಗೆ ಬಹುದೊಡ್ಡ ಕಲಾವಿದರ ದಂಡೆ ಈ ಒಂದು ಹಾಡಿನಲ್ಲಿದೆ. ಒಂದು ಮಾಹಿತಿಯ ಪ್ರಕಾರ ಸುಮಾರು 14 ಮಂದಿ ಸ್ಟಾರ್ ನಟರು ಈ ಒಂದು ಹಾಡಿನಲ್ಲಿ ಕುಣಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಹಾಡು ಸುಮಾರು 18 ನಿಮಿಷಗಳಿವೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಸಿನಿಮಾ ರಿಲೀಸ್ ಆಗೋದ್ರಿಂದ ಎಲ್ಲಾ ಸ್ಟಾರ್ ನಟರ ಅಭಿಮಾನಿಗಳು ಒಂದೆಡೆ ಸೇರೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಈಗಾಗಲೇ ಈ ಸಿನಿಮಾದ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ. ಮುಖ್ಯ ಚಿತ್ರಮಂದಿರ ಯಾವುದು ಅಂತ ಕೇಳಿದ್ರೆ ಈ ಸಿನಿಮಾಗೆ ಗಾಂಧಿನಗರದಲ್ಲಿ 2 ಚಿತ್ರಮಂದಿರ. ಯಾವ ಚಿತ್ರಮಂದಿರ ಅಂತ ಕೇಳಿದ್ರೆ ಒಂದು ಅನುಪಮ ಮುಖ್ಯ ಚಿತ್ರಮಂದಿರ, ಮತ್ತೊಂದು ಕಪಾಲಿ. ಇದೇ ಒಂದಿಷ್ಟು ವರ್ಷಗಳ ಹಿಂದೆ ಆಗ್ತಾ ಇದ್ರೆ ದೊಡ್ಡ ವಿಚಾರ. ಕಪಾಲಿಯ ಜೊತೆಗೆ ಅನುಪಮ ಮುಖ್ಯ ಚಿತ್ರಮಂದಿರ, ಒಟ್ಟು 2 ಚಿತ್ರಮಂದಿರದಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತಾ ಅಂತ. ಆದ್ರೆ ಪ್ರಸ್ತುತ ಕಪಾಲಿ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, 9 ಪರದೆಗಳಿವೆ. ಈ ಪೈಕಿ ಒಂದು ಪರದೆಯಲ್ಲಿ ಈ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗುತ್ತೆ. ಅತಿ ಹೆಚ್ಚು ಕನ್ನಡ ಸಿನಿಮಾಗಳಿಗೆ ಮಹತ್ವವನ್ನ ಕಪಾಲಿ ಚಿತ್ರಮಂದಿರ ಕೊಡ್ತಾ ಇದೆ. AMB ಕಪಾಲಿ ಚಿತ್ರಮಂದಿರ. ಈ ಮೂಲಕ ಮುಂಬರುವ ಎಲ್ಲಾ ಕನ್ನಡ ಸಿನಿಮಾಗಳಿಗೆ ಗಾಂಧಿನಗರದಲ್ಲಿ 2 ಚಿತ್ರಮಂದಿರ ಸಿಕ್ಕಂತಾಗುತ್ತೆ. ಯಾವೆಲ್ಲ ಸಿನಿಮಾಗಳು ಗಾಂಧಿನಗರದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೋ ಆ ಎಲ್ಲ ಸಿನಿಮಾಗಳಿಗೂ 2 ಚಿತ್ರಮಂದಿರ, ಒಂದು ಸಿಂಗಲ್ ಸ್ಕ್ರೀನು, ಮತ್ತೆ ಕಪಾಲಿಯಲ್ಲೂ ಕೂಡ ರಿಲೀಸ್ ಆಗುತ್ತೆ. 1-2 ಪ್ರದರ್ಶನ ಅಥವಾ 3-4 ಪ್ರದರ್ಶನದಲ್ಲೇನೋ. ಅದೇ ರೀತಿ ರಕ್ತ ಕಾಶ್ಮೀರ ಸಿನಿಮಾ ಕೂಡ ಅನುಪಮ ಮುಖ್ಯ ಚಿತ್ರಮಂದಿರದ ಜೊತೆಗೆ ಕಪಾಲಿಯಲ್ಲೂ ಕೂಡ ರಿಲೀಸ್ ಆಗುತ್ತೆ. ಈಗಾಗಲೇ ತನ್ನ ಬುಕಿಂಗ್ ಅನ್ನ ಈ 2 ಚಿತ್ರಮಂದಿರಗಳು ಓಪನ್ ಮಾಡಿವೆ. ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ 2007ರ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಹವಾ ಕ್ರಿಯೇಟ್ ಮಾಡಿತ್ತು. ಕೇವಲ
ಕರ್ನಾಟಕದ ಗಲ್ಲಿ ಗಲ್ಲಿಯಲ್ಲಿ ಮಾತ್ರವಲ್ಲ, ದೇಶದ ಚಿತ್ರರಂಗದಲ್ಲಿ ಈ ಸಿನಿಮಾದ ಒಂದಿಷ್ಟು ಚಿತ್ರೀಕರಣ ಆಗಿರೋದು ಭಾರತ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ. ಆ ಸಂದರ್ಭದಲ್ಲಿ ಉಪೇಂದ್ರ ಅವರನ್ನ ಪ್ರತಿಷ್ಠಿತ ಇಂಗ್ಲಿಷ್ ಸುದ್ದಿವಾಹಿನಿಗಳು ಸಂದರ್ಶನ ಕೂಡ ಮಾಡಿದ್ರು. ಅದು ಕಾಶ್ಮೀರದ ಗಡಿಯಲ್ಲಿ. ಹಾಗೆ ಲೈವ್ ರಿಪೋರ್ಟ್ ಅನ್ನ ಕೂಡ ಮಾಡಿದ್ರು. ಸಿಕ್ಕಾಪಟ್ಟೆ ಹೈಪ್ ಕೂಡ ಕ್ರಿಯೇಟ್ ಆಗಿತ್ತು. ಇವಾಗ ಏನು ಪ್ಯಾನ್ ಇಂಡಿಯಾ ಅಂತ ಏನು ಹೇಳ್ತೀವಲ್ಲ, ಆ ಸಂದರ್ಭದಲ್ಲಿ ಈ ಸಿನಿಮಾ ಕೇವಲ ಕನ್ನಡದಲ್ಲಷ್ಟೇ ರಿಲೀಸ್ ಆಗಿ ಇತಿಹಾಸವನ್ನ ನಿರ್ಮಿಸೋದಕ್ಕೆ ಅಣಿಯಾಗಿತ್ತು. ಆದ್ರೆ ಕಾಲ ಪರಿಪಕ್ವವಾಗಿರ್ಲಿಲ್ಲ, ಹೀಗಾಗಿ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಒಂದು ವೇಳೆ ಆ ಸಂದರ್ಭದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ KGF ನ ಬಳಿಕ ಕನ್ನಡ ಚಿತ್ರರಂಗವನ್ನು ನೋಡುವ ರೀತಿ ಯಾವ ರೀತಿ ಇದೆಯೋ ಇದು 2007ರಲ್ಲಿ ಆಗ್ತಾ ಇತ್ತು. ಅದೇನೇ ಇರ್ಲಿ, ಆ ಸಂದರ್ಭದಲ್ಲಿ ಈ ಸಿನಿಮಾ ರಿಲೀಸ್ ಆಗಿಲ್ಲ. ಪ್ರಸ್ತುತ ರಕ್ತ ಕಾಶ್ಮೀರ ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಗ್ತಾ ಇದೆ. ಯಾವ ರೀತಿ ಈ ಸಿನಿಮಾ ಮೂಡಿ ಬರುತ್ತೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಈ ಸಿನಿಮಾವನ್ನ ಶೂಟ್ ಮಾಡಿರೋದು ರೀಲ್ ನಲ್ಲಿ. ಪ್ರಸ್ತುತ ರೀಲ್ ನಿಂದ ಡಿಜಿಟಲ್ ಕನ್ವರ್ಟ್ ಮಾಡಿ ಒಂದಿಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಸೇರ್ಪಡೆ ಮಾಡಿ ರಿಲೀಸ್ ಮಾಡಬೇಕಾಗಿದೆ. ಹಳೆ ಸಿನಿಮಾಗಳನ್ನ ಪ್ರಸ್ತುತ ಇದೇ ತರ ರಿಲೀಸ್ ಮಾಡ್ತಾರೆ. ಇದು ಹೊಸ ಸಿನಿಮಾ, 2007ರಲ್ಲಿ ನಿರ್ಮಾಣಗೊಂಡಂತಹ ಪ್ರಸ್ತುತ ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ ಭರ್ಜರಿಯಾಗಿ ಪ್ರದರ್ಶನವನ್ನ ಕಂಡು ಹೊಸ ದಾಖಲೆಯನ್ನ ಬರೆಯಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.